ವಿಶ್ವ ಜಲ ದಿನದ ಹಿನ್ನೆಲೆ ಹಿಮನದಿ ಸಂರಕ್ಷಣೆ ಘೋಷವಾಕ್ಯದಡಿ ಚಿತ್ರದುರ್ಗದಲ್ಲಿ ನಿನ್ನೆ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರೋಣ ವಾಸುದೇವ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂ ವಿಜಯ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಎಂಜೆ ಮಹೇಶ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿ ಆಸಿಫ್ ಖಾನ್ ಮತ್ತಿತರರು ಪಾಲ್ಗೊಂಡಿದ್ದರು. ಅಂತರ್ಜಲ ಅಗೋಚರ ಬಳಿಕ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂ ವಿಜಯ್, ಕುಡಿಯುವ ನೀರು ಎಲ್ಲರ ಮೂಲಭೂತ ಹಕ್ಕಾಗಿದ್ದು ಈ ನಿಟ್ಟಿನಲ್ಲಿ ನೀರಿನ ಮೂಲಗಳ ರಕ್ಷಣೆ ಮಾಡಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದರು. ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಎಲ್ಲಾ ಇಲಾಖೆಗಳು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ಈ ಬಗ್ಗೆ ಹೆಚ್ಚಿನ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಯ ಆದಂತಹ ನಮ್ಮ ಮಕ್ಕಳಿಗೆ ಜಲ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಬೇಕು ಅಂತ ಈ ಜಾಗೃತಿ ಜಾಥಾವನ್ನು ನಾವು ಇಲ್ಲಿ ಏರ್ಪಟ್ಟಿದ್ವಿ. ಡಾಕ್ಟರ್ ಎಂಜೆ ಮಹೇಶ್, ನೀರಿನ ಮಹತ್ವ ಅರಿತು ಎಲ್ಲರೂ ಪ್ರತಿದಿನ ತಮ್ಮ ಜೀವನದಲ್ಲಿ ಜಲ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದರು. ಇದು ವಿದ್ಯಾರ್ಥಿ ಮಟ್ಟದಲ್ಲಿ ಮತ್ತು ಎಲ್ಲ ಒಂದು ಸಾರ್ವಜನಿಕ ಮಟ್ಟದಲ್ಲಿ ಇದನ್ನ ಪ್ರಸಾರ ಮಾಡಿದರೆ ಅದರ ಅರಿವು ಅರ್ಥ ಆಗ್ತದೆ. ಆಗ ನೀರಿನ ಅವಶ್ಯಕತೆ, ನೀರಿನ ಇಂಪಾರ್ಟೆನ್ಸ್ ಏನಂತ ನಾವು ಅರ್ಥ ಮಾಡ್ಕೊಂಡು ಈ ನಮ್ಮ ನದಿ ಮೂಲಗಳನ್ನ, ಜಲಮೂಲಗಳನ್ನ ಕಾಪಾಡಬೇಕಾಗ್ತದೆ ಅಂತೇಳಿ ಎಲ್ಲರಿಗೂ ಅರಿವು ಮೂಡಿಸಕ್ಕಾಗದು. ಆಸಿಫ್ ಖಾನ್, ವಿಶ್ವ ಜಲ ದಿನದ ಮೂಲ ಉದ್ದೇಶ ಜಲ ಸಂರಕ್ಷಣೆಯಾಗಿದೆ. ಜಾಗತಿಕ ತಾಪಮಾನದಿಂದಾಗಿ ಜಲಮೂಲಗಳು ಬತ್ತಿ ಹೋಗುತ್ತಿರುವುದರಿಂದ ಎಲ್ಲರೂ ಅದರ ಸಂರಕ್ಷಣೆಗೆ ಗಮನ ಹರಿಸಬೇಕು ಎಂದು ಹೇಳಿದರು. ನದಿಗಳು ಎಲ್ಲ ಹರಿದಿ ಎಲ್ಲ ಇವನ್ನ ಕೆಳದಂಡೆಯಲ್ಲಿರುವ ನಗರಗಳು ಎಲ್ಲ ಮುಳುಗ್ತಾ ಇದೆ. ಮತ್ತು ಹಾಗೆ ಈ ಜಲಗಳ ಮೂಲಗಳೆಲ್ಲ ಎಲ್ಲ ಬರ್ತಾ ಇದೆ.